ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಶೇಷ ಬಂದು ಮ್ಯಾಂಗೋ ಮಲಾಯ್ ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ಇಲ್ಲೇ ನಾನು 2 ಮ್ಯಾಂಗೋ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ, ತುಂಬ ರುಚಿಯಾಗಿ, ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲೇ ಐಸ್ ಕ್ರೀಮು. ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ನಾನು ಏನು ಹೇಳ್ತೀನಿ ಅದನ್ನೇ ಫಾಲೋ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಬೋದು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ. ಫಸ್ಟು ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಷ್ಟು ರುಚಿಯಾಗಿ ಕೂಡ ಇತ್ತು ಮ್ಯಾಂಗೋ ಮಲಾಯಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಬೇಕು, ಜಾಸ್ತಿನೂ ಏನು ಬೇಡ. ಮನೇಲಿ ಸಮ್ಮರೀಗ ಮಕ್ಕಳು ಏನಾದರೂ ಮಾಡಿಕೊಡಿ ಅಂತ ಕೇಳ್ತಾ ಇರ್ತಾರೆ. ಆ ಟೈಮಲ್ಲಿ ಈ ಥರ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ. ಆಚೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಬೋದು ಸುಲಭವಾಗಿ, ಟೇಸ್ಟಿಯಾಗಿ. ನೋಡಿ, ಈ ರೀತಿಯಾಗಿ ನಾನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಮ್ಯಾಂಗೋನ ಸ್ಪೂನ್ ಸಹಾಯದಿಂದ ಬಳಸ್ಕೊಂಡು ಎಲ್ಲ ಮ್ಯಾಂಗೋನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು 2 ಮ್ಯಾಂಗೋ ತೊಗೊಂಡಿರೋದು ನಾನು. ಇವಾಗ ನಾನು ಮಿಕ್ಸಿ ಜಾರ್ಗೆ ಅದು ಕಟ್ ಮಾಡಿ ಇಟ್ಕೊಂಡಿರೋ ಮ್ಯಾಂಗೋ 2 ಮ್ಯಾಂಗೋನು ಹಾಕಿದ್ದೀನಿ. ಇದು ಹಾಲು, 1 ಕಪ್ ಹಾಲು ಹಾಕಿದ್ದೀನಿ. ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕು. ಫ್ರೆಶ್ ಕ್ರೀಮ್ ಹಾಕ್ತಾಯಿದ್ದೀನಿ. ಫ್ರೆಶ್ ಕ್ರೀಮ್ ಸಿಕ್ಕಲಿಲ್ಲ ಅಂದರೆ ನೀವು ಬೇಕಾದರೆ ಹಾಲಿನ ಕೆನೆ ಹಾಕೊಬೋದು. ಇನ್ಸ್ಟೆಡ್ ಆಫ್ ಫ್ರೆಶ್ ಕ್ರೀಮ್ ನೀವು ಹಾಲಿನ ಕೆನೆ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದು ಕೂಡ ಅದೇ ಥರ ಟೇಸ್ಟ್ ಕೊಡುತ್ತೆ. 1 ಕಪ್ ಸಕ್ಕರೆ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಏಲಕ್ಕಿನ. ಇಷ್ಟೇ ಹಾಕ್ಕೊಳ್ಳೋದನ್ನ ಏನೂ ಇಲ್ಲ. ಅದನ್ನು ರುಬ್ಕೊಂಡಿದ್ದೀನಿ, ಫುಲ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ತರಿಯಾಗಿ ರುಬ್ಕೊಬೋದು. ಮ್ಯಾಂಗೋ ಅಲ್ಲಲ್ಲಿ ಮಧ್ಯೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಮ್ಯಾಂಗೋನ ಇದಕ್ಕೆ ಹಚ್ಚಾಕ್ಬೋದು. ನಾನು ಇದ್ರ ಮೇಲೆ ಮತ್ತೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ನೀವು ಯಾವುದನ್ನು ಡ್ರೈ ಫ್ರೂಟ್ ಹಾಕೋಬೋದು, ಪಿಸ್ತಾ, ಬಾದಾಮಿ, ಗೋಡಂಬಿ ಏನು ಬೇಕಾದ್ರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಅಷ್ಟೇ. ಇದನ್ನು ಮತ್ತೆ ನಾನು ಅಲ್ಯೂಮಿನಿಯಂ ಫಾಯಿಲ್ ಶೀಟಿಂದ ಇದನ್ನು ಕವರ್ ಮಾಡ್ತಾ ಇದ್ದೀನಿ. ಕವರ್ ಮಾಡಿಬಿಟ್ಟು ಏನಿಲ್ಲ ಅಂದರೂ 8 to 9 hours 10 hours ಇಟ್ಟರೆ ಫ್ರಿಜ್ಜಲ್ಲಿ ಚೆನ್ನಾಗಿರುತ್ತೆ. ಫಸ್ಟು ರಾತ್ರಿ ಮಾಡ್ಕೊಂಡು ಬೆಳಗ್ಗೆ ತಿನ್ಬೋದು, ಚೆನ್ನಾಗಿರುತ್ತೆ. ಫ್ರಿಜ್ಜಲ್ಲಿ ಇಡಬೇಕು 8 to 9 hours. ಈಗ ನಾನು ತೆಗೆದಿದ್ದೀನಿ 8 to 9 hours ಆದಮೇಲೆ. ನೋಡಿ, ಈ ರೀತಿಯಾಗಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು, ತುಂಬ ಡೆಲಿಷಿಯಸ್ ಆಗಿತ್ತು. ಟೇಸ್ಟ್ ಮಾತ್ರ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆಯೋ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿತ್ತು.